ಮತ್ತು ನಿಮ್ಮ ಎಲ್ಲರ ಸೇವೆ ಜೊತೆಗೆ ಅವ್ರಿಗೂ ಸಹ ನಾವು ಸಲ್ಲಿಸ್ತಾ ಇದ್ದೀವಿ. ಮತ್ತು ಕೆಂಪಮ್ಮ ಮೇಡಮ್ರವರು ಸುದೀರ್ಘ 36 ವರ್ಷ ಅವರು ಸೇವೆ ಸಲ್ಲಿಸಿರ್ತಾರೆ. ಯಾವುದೇ ಒಂದು ಕಪ್ಪಿ ಚುಕ್ಕಿ ಇಲ್ಲದಾಗೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿರ್ತಾರೆ. ಆದ್ದರಿಂದ ಅವರಿಗೆ ಅವರ ಕುಟುಂಬದವರಿಗೆ ದೇವರು ಆರೋಗ್ಯ, ಆಯುಷು, ಐಶ್ವರ್ಯ ಎಲ್ಲವನ್ನು ಕರುಣಿಸಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಕೋರ್ಕೊಳ್ತೀನಿ. ನಂತರ ಮೊಹಮ್ಮದ್ ಗೌಸರ್ ಉಪ ಕಾರ್ಯದರ್ಶಿಯವರು, ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಮತ್ತು ಶಾಸಕರ ಭವನದಲ್ಲೂ ನಮ್ಮ ಜೊತೆ ಅವರು ಕೆಲಸ ಮಾಡಿದ್ದಾರೆ. ತುಂಬ ಶಾಂತ ಮೂರ್ತಿಗಳು. ಶಾಸಕರ ಭವನದಲ್ಲಿ ಕೆಲಸ ಮಾಡೋದು ಅಷ್ಟು ಈಸಿ ಏನು ಇರೋದಿಲ್ಲ. ಯಾಕೆಂದರೆ 300 ಜನ ಸ್ಟಾಫ್ ಇರ್ತಾರೆ. 300 ಜನನೂ ಅವರು ಸಂತೈಸಬೇಕು ಅಂತಂದರೆ ಅವ್ರ ಹತ್ರ ಕೆಲಸ ತಗೋಬೇಕು ಅಂದರೆ ತುಂಬ ಕಷ್ಟನೇ. ಯಾಕೆಂದರೆ ಒಂದು ರೀತಿ ಸ್ಟ್ರಿಕ್ಟ್ ಮಾಡೋಕ್ಕೆ ಹೋದರೆ ಇನ್ನೊಬ್ರಿಗೆ ಬೇಜಾರಾಗತ್ತೆ. ಇಲ್ಲ ಅಂದರೆ ಕೆಲಸ ಮಾಡಲಿಲ್ಲ ಅಂದರೂ ಮೇಲಧಿಕಾರಿಗಳಾಗಲಿ ಅಥವಾ MLAಗಳಾಗಲಿ ಅವ್ರಿಗೆ ತುಂಬ ಕೇಳ್ತಿರ್ತಾರೆ. ಹಾಗಾದರೆ ಪ್ರಾಮಾಣಿಕತೆಯಿಂದ ಮತ್ತು ದಕ್ಷತೆಯಿಂದ ನಾವು ಸಹ ಅವ್ರನ್ನ ನೋಡಿ ತುಂಬ ಕಲ್ತ್ಕೊಳ್ಳುವಂಥದ್ದು ತುಂಬ ಇದೆ ಅಂತ ಹೇಳಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಅವರು ಮತ್ತು ಅವರ ಫ್ಯಾಮಿಲಿಯವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಆಯುಸ್ಸು ಮತ್ತು ಸಕಲ ಸಂಪತ್ತು ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಗಬಸಾವಳಗಿಯವರು ಸಹ ತುಂಬ ಶಾಂತ ಮೂರ್ತಿಗಳು. ಅವ್ರ ಜೊತೆ ನಾವು ಈ ಎಲೆಕ್ಷನ್ ಟೈಮಲ್ಲಿ ಮತ್ತು ಮತ್ತೊಂದು ಅವ್ರ ಜೊತೆ ಕೆಲಸ ಮಾಡಲಿಲ್ಲ ಅಂದರೂ ಸಹ ತುಂಬ ಚೆನ್ನಾಗಿ ನಮ್ಮ ಜೊತೆ ಅವರು ಮಾತಾಡ್ತಾ ಇದ್ರು. ಮತ್ತು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಮತ್ತು ಒಳ್ಳೆಯ ಸಜ್ಜನಿಕೆಯ ವ್ಯಕ್ತಿಗಳು. ಮತ್ತು ಅವರು ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕೆಲಸ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೂ ಹಾಗೂ ಅವರ ಕುಟುಂಬದವರೆಗೂ ದೇವರ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಎಲ್ಲ ಕರುಣಿಸಿ ಅಂತ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಸಮಸ್ತ ವಿಧಾನಸಭೆ ಸಚಿವರ ಅಧಿಕಾರಿ ನೌಕರರಿಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಹೇಳ್ಬೇಕಂದ್ರೆ ಕೆಂಪಮ್ಮ ಮೇಡಮ್ ಜೊತೆ ನಾನು ಇಲ್ಲಿ ತನಕ ಯಾವುದೂ ಕೆಲಸ ಮಾಡಿಲ್ಲ. ಆದರೆ ಇಲ್ಲಿ ತನಕ ಒಂದು ದಿವಸನೂ ಕೆಲಸ ಮಾಡಿಲ್ಲ. ಬಟ್ ಎಲ್ಲರೂ ಹೇಳ್ದಂಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಅವರು ಎಷ್ಟೇ ಒತ್ತಡ ಇದ್ರು, ಮನೆ ಕಡೆ ಒತ್ತಡ ಇದ್ರು, ಅಧಿವೇಶನ ಸಮಯದಲ್ಲಿ ಹಾಗೂ CPI ಕಾರ್ಯದಲ್ಲಿ ರಾತ್ರಿ 10:30 ಆಗಲಿ 11 ಗಂಟೆ ಆಗಲಿ ನಾನು ನೋಡ್ದಂಗೆ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಮೇಡಮ್ 1:30 ಗಂಟೆ ತನಕ ಇದ್ದಾರೆ. ಮನೆಯಲ್ಲಿ ಅವರ ಹಸ್ಬೆಂಡ್ಗೆ ಹುಷಾರಿಲ್ಲ ಅಂದ್ರು. ಅವರ ಕಾರ್ಯವೈಖರಿ ಮತ್ತು ಕಾರ್ಯದಕ್ಷತೆಯನ್ನು ನಾವು ಕಲಿಬೇಕು ಅಂತ ನಾನೆಲ್ಲರಿಗೂ ಹೇಳೋದು. ಮುಂದಿನ ಯಾರಿದ್ದಾರೆ ನೆಕ್ಸ್ಟ್ ಇವಾಗ ಎಲ್ಲ ನನ್ನ ಅಂದರೆ ಕಿರಿಯ ಸಹಾಯಕರು ಆ ಥರ ಕೆಲಸ ಮಾಡಬೇಕು. ಆಮೇಲೆ ಗೌಸ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಗೌಸ್ ಸರ್ ಸತತವಾಗಿ 6 ವರ್ಷದ ಒಂದೇ ಲೆಕ್ಕಪತ್ರ ಶಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಅಂದರೆ ಅವರ ತಾಳ್ಮೆ, ಎಷ್ಟೇ ಕೆಲಸದ ಒತ್ತಡ ಇದ್ರೂ ನಾವು ಕೋವಿಡ್ ಟೈಮಲ್ಲೂ ಕೆಲಸ ಮಾಡಿದ್ದೀವಿ. ಮೊದಲನೇ ಕೋವಿಡ್, 2ನೇ ಕೋವಿಡ್ ಟೈಮಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಎಷ್ಟೇ ಒತ್ತಡ ಇದ್ರೂ ಒಂದ್ಸತಿಗೂ ಅವರು ಇದು ಮಾಡ್ದೇನೆ ಆಯ್ತು ಮಾಡೋಣ, ನಿಧಾನಕ್ಕೆ ಮಾಡೋಣ ಎಲ್ಲ ಇದು ಮಾಡಿ ಆ ಕೋವಿಡ್ ಟೈಮಲ್ಲೂ ಶಾಸಕರಿಗೆ ಮತ್ತು ಮಾಜಿ ಶಾಸಕರಿಗೆ ಪೆನ್ಷನ್ ಆಗಲಿ ಇದಾಗಲಿ ವೇತನ ಆಗಲಿ ಸರಿಯಾಗಿ ನಾವು ಇದು ಮಾಡಿದ್ದೀವಿ. ಆದರೆ ಅವರಿಂದ ಏನು ಕಲಿಬೇಕು ಅಂದರೆ ತಾಳ್ಮೆ. ನಾನು ಅದೇ ಕಲ್ತಿದ್ದರಿಂದ ತಾಳ್ಮೆ ಇರಬೇಕು. ಅವರು 2-3 ಸತಿ ನಾನು ನಮ್ಮ AT ರಾಮಸ್ವಾಮಿ ಕಮಿಟಿ ಜೊತೆಲಿ ಇದ್ದಾಗ ಬಂದಿದ್ರು. ಶಾಂತ ಸ್ವಭಾವದವರು. ಅವ್ರು ಹೆಚ್ಚು ಮಾತಾಡ್ತಾ ಇದ್ದಿಲ್ಲ. ಅವ್ರು ಬಂದರೆ ಏನದು ಅವ್ರು ಪ್ರೊಸೀಡಿಂಗ್ಸ್ ಬರ್ಕೊಂಡವರು ಹೋಗೋರು, ಬರ್ಕೊಂಡು ಇದು ಮಾಡೋರು. ನಾನು 3 ಜನ ಅಧಿಕಾರಿಗಳಿಗೆ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಕಾರ್ಯದರ್ಶಿಯವರೇ, ಜಂಟಿ ಕಾರ್ಯದರ್ಶಿಯವರಾದ ಸರಸ್ವತಿಬಾಯಿ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಶ್ರೀಮತಿ ಕೆಂಪಮ್ಮ ಮೇಡಮ್ ಅವರೇ, ಶ್ರೀ ಗೌಸ್ ಸಾಹೇಬ್ರೆ ಹಾಗೂ ಸಾವಳಗಿ ಸಾಹೇಬ್ರೆ, ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಶಶಾಂಕ್ ಸರ್ ಅವರೇ, ಹಾಗೂ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ದೇವರಾಜ್ ಸಾಹೇಬ್ ಅವರೇ, ಹಾಗೂ ಇಲ್ಲಿ ಬಂದಿರುವ ಏನು ನಿವೃತ್ತಿ ಹೊಂದಿದ್ದಾರೆ ಅವ್ರ ಕುಟುಂಬ ವರ್ಗದವರೇ, ಹಾಗೂ ನನ್ನ ಆತ್ಮೀಯ ನೆಚ್ಚಿನ ಅಧಿಕಾರಿ ನೌಕರ ಬಂಧುಗಳೇ, ಮೊದಲಿಗೆ ನಾನು ಕ್ಷಮೆ ಕೇಳ್ತೀನಿ. ಇವತ್ತು ನಾನು ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ವೇದಿಕೆ ಮೇಲಿರುವ ಈ ಕಾರ್ಯಕ್ರಮದ ಏನು ಕೇಂದ್ರದಿಂದಾಗಿದ್ದಾರೆ ಅವ್ರನ್ನು ಕ್ಷಮೆ ಯಾಚಿಸ್ತೀನಿ. ಅನಿವಾರ್ಯ ಕಾರಣಗಳಿಂದ ಲೇಟ್ ಆಯಿತು. ಮೊದಲಿಗೆ ನಾನು ಮಾನ್ಯ ಕಾರ್ಯದರ್ಶಿಯವರಿಗೆ ಹಾಗೂ ಎಲ್ಲ ನಮ್ಮ ಅಧಿಕಾರಿ ನೌಕರರ ಬಂಧುಗೆ CPI ಕಾನ್ಫರೆನ್ಸ್ನ ಒಂದು ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಆಮೇಲೆ ಮೊದಲನೇದಾಗಿ ಕೆಂಪಮ್ಮ ಮೇಡಮ್ ಜಂಟಿ ಕಾರ್ಯದರ್ಶಿಯವರು
ನಾನು ಏನು ಜೂನಿಯರ್ ಅಸಿಸ್ಟೆಂಟ್ ಮೊದಲಿಗೆ ಅದೇ ಮೊದಲು ಶಾಖೆ ಹೋಗಿದ್ದೆ ಶ್ರೀಮತಿ ಕೆಂಪಮ್ಮ ಮೇಡಮ್ ಜೊತೆ ಶಾಖೆಗೆ. ಆಗ ಅಶ್ಯೂರೆನ್ಸ್ ಕಮಿಟಿ ಇತ್ತು. ಅಶ್ಯೂರೆನ್ಸ್ ಕಮಿಟಿಲಿ ನಾನು ಜೂನಿಯರ್ ಸ್ಟಾರ್ಟಿಂಗ್ ಅವ್ರ ಹತ್ರ ನಾನು ರಿಪೋರ್ಟ್ ಮಾಡ್ಕೊಂಡಿದ್ದು. ಅವರಿಗೆ ಅವರು ನನಗೆ ಕೆಲಸ ಹೇಳ್ಕೊಡೋದ್ರಿಂದ ಹಿಡಿದು ಇವತ್ತಿನ ತನಕ ಯಾವ ಥರ ನಾವು ತಾಳ್ಮೆಯಿಂದ ಇರಬೇಕು, ಹೇಗೆ ಕೆಲಸ ಮಾಡಬೇಕು ಅಂತನ್ನ ತುಂಬ ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆ ಜಯಲಕ್ಷ್ಮಿ ಮೇಡಮ್ ಇವರೆಲ್ಲ ಇದ್ದರು. ಅವರೆಲ್ಲ ನಮ್ಗೆ ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ಟಂಥ ಒಂದಿದು. ಆಮೇಲೆ ಶಾಂತ ಸ್ವಭಾವದವರು, ಸರಳ ವ್ಯಕ್ತಿ. ಈಗಲೂ ಕೂಡ ನಾವು ಬ್ಯಾಲೆಟ್ ಮಾಡೋ ಸಮಯದಲ್ಲಿ ಅವರು ಇಡೀ ನಮ್ಮ ಶಾಖೆಯನ್ನು ಸಂಬಂಧಪಟ್ಟ ನಾವು ಓದೋ ಕೂರಿಸಿ ಕಾಫಿ ಟೀ ತರಿಸಿ ಬ್ಯಾಲೆಟ್ ಮಾಡಿ ತುಂಬ ಶಾಂತ ರೀತಿಯಿಂದ ನಮಗೆಲ್ಲ ಇದು. ನಾವು ಒಂದೊಂದ್ಸಲಿ ತುಂಬ ಲೇಟ್ ಆಯಿತು ಅಂತೇಳಿ ಸ್ವಲ್ಪ ಉದ್ವೇಗದಲ್ಲಿ ನಾವು ಏನು ಮೇಡಮ್ ಇಷ್ಟೊತ್ತವರೆಗೂ ಅಂದರೂ ಕೂಡ ಇರಬೇಕು, ಮಾಡಬೇಕು, ಇದೆಲ್ಲ ಒಂದು ನಮಗೆ ಹಬ್ಬ ಇದ್ದಂಗೆ ಎಲ್ಲ ನಾವು ತೊಡಗಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ತಾಳ್ಮೆಯಿಂದ ನಮಗೆ ಕೆಲಸ ಹೇಳ್ಕೊಟ್ಟಂಥರು. ಇವತ್ತು ನಿಜಕ್ಕೂ ಕೂಡ ಅವರು ನಿವೃತ್ತಿ ಹೊಂದಿರೋದು ನನಗೆ ವೈಯಕ್ತಿಕವಾಗಿ ತುಂಬ ಬೇಜಾರಾಗ್ತಾಯಿದೆ. ಆ ಥರ ಅಧಿಕಾರಿಗಳು ಬರ್ತಾರೋ ಏನೋ ಚೆನ್ನಾಗಿರೋದೇ ಬರ್ತಾರೆ, ಬಟ್ ಸಂಬಂಧ ತುಂಬ ಕ್ಲೋಸ್ ಆದಂಥ ಸಂದರ್ಭದಲ್ಲಿ ಹೋಗುವಾಗ ನಮಗೆ ತುಂಬ ಬೇಜಾರಾಗುತ್ತೆ. ಅದೇನಿದ್ರು ಕೂಡ ಒಬ್ಬ ಸರ್ಕಾರಿ ನೌಕರ ಯಾವತ್ತು ಅಪಾಯಿಂಟ್ ಆಗ್ತಿ ನಿವೃತ್ತಿ ಆಗಬೇಕಾಗುತ್ತೆ. ಇವತ್ತಿನ ದಿನ ಅವರು ನಿವೃತ್ತಿ ಆಗ್ತಿದ್ದಾರೆ. ಅವ್ರಿಗೆ ಹಾಗೂ ಅವ್ರ ಕುಟುಂಬದವ್ರಿಗೆ ಭಗವಂತ ಚೆನ್ನಾಗಿರಲಿ. ಕೆಲಸ ಮಾಡದಿದ್ರು ಕೂಡ ಏನು ನಮ್ಮ ಎಂಪ್ಲಾಯೀಸ್ ಸಮಸ್ಯೆಗಳಿದ್ದಾಗ ಕ್ಷೇತ್ರಾಧಿಕಾರಿ ಆದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರ ಭವನದಲ್ಲಿ ಸಾಕಷ್ಟು ಸಮಸ್ಯೆಗಳು, ಆ ಸ್ಥಾನನ ನಿಭಾಯಿಸೋದು ಅಷ್ಟೊಂದು ಈಸಿನೂ ಅಲ್ಲ. ಮತ್ತು ದಿನನಿತ್ಯ ಪ್ರಾಬ್ಲಮ್ಗಳಲ್ಲೇ ಇರ್ತಾರೆ. ಆದರೆ ಎಂಪ್ಲಾಯೀಸ್ಗಳು ನಮ್ಮ ಯೂನಿಯನ್ ಸಮಸ್ಯೆಗಳನ್ನ ಹೇಳ್ತಾರೆ. ನಾವುಗಳು ಅನಿವಾರ್ಯವಾಗಿ ನಮ್ಮ ಸೆಕ್ರೆಟರಿ ಮೇಡಮ್ ಹಾಗೂ ಇವ್ರ ಹತ್ರ ಮಾತಾಡಲೇಬೇಕಾಗುತ್ತೆ. ಮಾತಾಡಿದ್ವಿ. ಸಾಕಷ್ಟು ಎಂಪ್ಲಾಯೀಸ್ ಸಮಸ್ಯೆನ LHಲ್ಲಿ ಸೆಕ್ರೆಟರಿ ಅವರು ಮೇಡಮ್ ಆದೇಶದ ಮೇರೆಗೆ ಯುವ ಸಾಹೇಬರು ಬಗೆಹರಿಸಿದ್ದಾರೆ. ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಆ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಅವರು ಕೂಡ ಇವತ್ತಿನ ದಿನ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವ್ರ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅವರು ಕೂಡ ನಾವು ಅವ್ರ ಜೊತೆ ಕೆಲಸ ಮಾಡದಿದ್ರು ಕೂಡ ಬಾಂಧವ್ಯ ಜಾಸ್ತಿ. ನನಗೆ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಅವರು ನನ್ನ ಪ್ರತಿ ಎಲೆಕ್ಷನಲ್ಲೂ ಕೂಡ ನನಗೆ ಸಪೋರ್ಟಿವ್ ಆಗಿದ್ದಂಥರು. ಏನಿದ್ರು ಬನ್ನಿ, ನೀವು ಚೆನ್ನಾಗಿ ಆಕ್ಟಿವ್ ಇದ್ದೀರಿ, ನಿಮ್ಗೆ ನಾವು ಸಹಾಯ ಮಾಡ್ತೀವಿ. ಲಾಸ್ಟ್ ಟೈಮ್ ಅಂತೂ ಟಫ್ ಆಗಿತ್ತು. ಅಂತ ಒಂದು ಸಂದರ್ಭದಲ್ಲೂ ಕೂಡ ಪ್ರತಿ ಎಲೆಕ್ಷನಲ್ಲೂ ನನ್ನ ಜೊತೆ ನಿಂತು ನನ್ನ ಸಪೋರ್ಟಿವ್ ಆಗಿ ಮಾಡಿದಂಥರು. ಇಷ್ಟೆಲ್ಲ ತಿಳ್ಕೊಬೋದಾ ಅಂತ ಅವರಿಂದನೇ ಕಲ್ತಿದ್ದು. ಏನಾದ್ರೂ ವಿಷಯ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವರು ಎಂತ ಚಿಕ್ಕವ್ರ ಹತ್ರನೂ ಅವ್ರು ಕೇಳಿ ತಿಳ್ಕೊಂಡು ಅದನ್ನ ಪರಿಹರಿಸ್ತಾರೆ. ಆ ವಿಷಯನ ನಾನು ನಿಜವಾಗ್ಲೂ ಮೇಡಮ್ ಇಂದ ಕಲ್ತ್ಕೊಂತೀನಿ, ಇನ್ ಮುಂದೆನೂ ಕಲ್ತ್ಕೊಂತೀನಿ. ಗೌರ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಜೊತೆ ನಾನು ಕೆಲಸ ಮಾಡಿಲ್ಲ, ಆದ್ರೆ ಎಲ್ಲಾರ ಬಾಯಲ್ಲೂ ಅವ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಬರ್ತಾ ಇದೆ. ನನಗೂ ಕೆಲವು ಅನುಭವ ಆಗಿದೆ. ಅವ್ರ ಜೊತೆ ತುಂಬಾ ಸರಳವಾಗಿರ್ತಾರೆ. ಮತ್ತೆ ಎಲ್ಲರೂ ಹೇಳ್ದಂಗೆ ಎಲ್ಲಾ ವ್ಯಕ್ತಿಗಳ ಹತ್ರನೂ ತುಂಬಾ ವಿನಯವಾಗಿ ನಡ್ಕೊಳ್ತಾರೆ. ಮತ್ತೆ ಯಾರಿಗೂ ಒಂದು ಹಾರ್ಶ್ ಆಗಿ ಮಾತಾಡಿದ್ದೇ ಇಲ್ಲ ಅವರು. ರಬ್ಸಾವಳಗಿ ಸರ್ ಜೊತೆ ನನಗೇನು ಪರಿಚಯನೂ ಅಷ್ಟು ಇಲ್ಲ, ಮಾತುವಾಡಿಲ್ಲ, ಸಾರಿ ಸರ್. ಆದ್ರೂ ಅವ್ರನ್ನ ಪ್ರತಿ ಸರಿ ನೋಡ್ತಾ ಇರ್ತೀನಿ. ಅವ್ರು ಯಾವಾಗ್ಲೂ ನಕ್ಕೊಂತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಅವ್ರ ಫ್ಯಾಮಿಲಿ, ಅವ್ರ ಆಫೀಸಲ್ಲೆಲ್ಲ ಅವ್ರ ಬಗ್ಗೆ ತುಂಬಾನೇ ಒಳ್ಳೆ ಮಾತು ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಗೂ ಒಳ್ಳೇದಾಗ್ಲಿ ಸರ್. ಕಾರ್ಯದರ್ಶಿಯವರೇ, ಆಡಳಿತ ಶಾಖೆಯ ಎಡ್ಡಿ ಕಾರ್ಯದರ್ಶಿಯವರೇ ಸೇರಿದಾಗ ನಾನು ಬೆಳ್ಳಚ್ಚುಗಾರರಾಗಿ ಬಂದಿದ್ದು. ಆನಂತರ ನಮ್ಮ ವಿದ್ಯಾರ್ಥಿಗೆ ಅನುಗುಣವಾಗಿ ಒಂದೊಂದಾಗಿ ಮುಂಬಡ್ತಿ ಪಡಿತಾ ಬಂದು ಇವತ್ತು ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಳಾಗ್ತಾ ಇದ್ದೀನಿ. ಈ ಒಂದು ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸಕ್ಕೆ ನನಗೆ ತುಂಬಾ ಜನ ಸಹಕಾರ ನೀಡಿದ್ದಾರೆ. ಹಾಗೆ ನಾನೇನಾದ್ರೂ ಜಾಸ್ತಿ ಮಾತಾಡಕ್ ಹೋಗಲ್ಲ. ನನ್ನ ಕಾರ್ಯನಿರ್ವಹಣೆ ಏನಾದ್ರು ತಪ್ಪಾಗಿದ್ರೆ ಯಾರಿಗಾರು ಏನಾದ್ರು ದಯವಿಟ್ಟು ಕ್ಷಮಿಸ್ಬೇಕು. ಸೊ ಹಾಗಾಗಿ ನಾನು ತುಂಬಾ ಮಾತಾಡಕ್ ಹೋಗಲ್ಲ. ಎಲ್ರಿಗೂ ಧನ್ಯವಾದಗಳು. ಆಸ್ಪೀಷಿಯಸ್ ಡೇ ಒಂದು ಶುಭ ಸಂದರ್ಭ, ಆಯುಧ ಪೂಜೆ ಕಾರ್ಯಕ್ರಮ ಇದೆ. ಇಂಥ ಸಂದರ್ಭದಲ್ಲಿ ಈಗ ಅದೇ ದಿವಸ ಎಲ್ಲ ಪೂಜೆ ಎಲ್ಲ ಮಾಡಿ ನಾವೆಲ್ಲ ಒಂದು ನಿವೃತ್ತಿ ಆಗ್ತಿರೋದು. ಸೊ ಇದೊಂದು ಒಳ್ಳೆಯದು ಸಂಕೇತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇಂಥ ಸಂದರ್ಭ ನಾನು ಜಾಯಿಂಟ್ ಆಸ್ ಎ ಸ್ಟೆನೋಗ್ರಾಫರ್. ನಾನು ಸೇರಿದಾಗ ಸ್ಟೆನೋಗ್ರಾಫರ್ ಆಗಿದ್ದೆ. ಮತ್ತೆ ಪ್ರಮೋಷನ್ ನಂತರ ನಾನು ಬೇರೆ ಬೇರೆ ಕಡೆ ಈಗ ಸುಮಾರು ಒಂದು ಅಪ್ ಟು ಸೀನಿಯರ್ ಲೆವೆಲ್ ನಮ್ಮ ಮಿನಿಸ್ಟರ್ ಆಫೀಸಲ್ಲಿ ಜಾಸ್ತಿ ಕೆಲಸ ಮಾಡ್ತೇನೆ ನಾನು.
ಸೆಕ್ಷನ್ ಆಫೀಸರ್ ಅಂಡ್ ಆಲ್ಸೋ ಅಂಡರ್ ಸೆಕ್ರೆಟರಿ. ಸೊ 3 ಹಂತದಲ್ಲೂ ಅಲ್ಲಿ ಆ ಸಮಿತಿಯಲ್ಲಿ ಕೆಲಸ ಮಾಡಿದ್ದೇನೆ. ಅದ್ರ ನಂತರ ಮತ್ತೆ ನಾನು ಪೆಟಿಷನ್ ಕಮಿಟಿ ಸ್ವಲ್ಪ ದಿವಸ ಅಶ್ಯೂರೆನ್ಸ್ ಬಂದಿದ್ದೆ ತಾವಿದ್ರೆ ಅವಾಗ. ಹೌದು, ತಾವಿದ್ರೆ ಅವಾಗ. ಸೊ ಅಲ್ಲೂ ಸಹ ಬಂದಿದ್ದೇನೆ. ಅದ್ರ ನಂತರ ಮತ್ತೆ ನಾನು ವಾಪಸ್ ಅಕೌಂಟ್ಸಿಗೆ ಬಂದೆ ಪ್ರಮೋಷನ್ ಆಗಿ. ಅಲ್ಲ, ಸ್ವಲ್ಪ ದಿವಸ ಕ್ಷೇತ್ರಾಧಿಕಾರಿ, ಸ್ವಲ್ಪ ದಿವಸ ಮಿಡ್ಲಲ್ಲಿ ಕ್ಷೇತ್ರಾಧಿಕಾರಿ. ಅದ ನಂತರ ಮತ್ತೆ ಅಕೌಂಟ್ಸ್ ಅಲ್ಲಿ ಅಂಡರ್ ಸೆಕ್ರೆಟರಿ ಮತ್ತು ಡೆಪ್ಟಿ ಸೆಕ್ರೆಟರಿ ಅಲ್ಲೇ ಕೆಲಸ ಮಾಡಿದೆ ನಾನು. ಸೊ ಎಲ್ಲ ಈ ಅವಧಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ಸಂಪೂರ್ಣ ಹೃದಯಪೂರ್ವಕ ವಂದನೆಗಳು. ತಾಳ್ಮೆಗೆ ವಾಪಸ್ ಬರ್ತಾ ಇದ್ದೆ ನಾನು. ಸೊ ಆ ತರ ಬಟ್ ನಮ್ಮ ಒಂದು ಉದ್ದೇಶ ಏನಾಗಿ ಬಂದು ನಮ್ಮ ಕೆಲಸ ಒಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕ್ ಮುಗಿಸ್ಬೇಕು. ಆ ಟಾಸ್ಕ್ ಮುಗಿಸ್ಬೇಕಾದ್ರೆ ನಾವೊಂದು ಸ್ವಲ್ಪ ನಮ್ಮ ತಾಳ್ಮೆನೂ ಇರಬೇಕು, ಎಲ್ಲ ರೀತಿಯ ಸ್ವಲ್ಪ ಆರ್ಷ ಇರಬೇಕು ಮತ್ತು ತಾಳ್ಮೆ ಎರಡೂ ಇರಬೇಕಾಗುತ್ತೆ. ಬಟ್ ನಾನು ನಾಟ್ ಎ ಸ್ಪೀಕರ್, ನನಗೆ ಭಾಷಣ ಮಾಡಕ್ ಆಗಲ್ಲ, ಬರಲ್ಲ ನನಗೆ. ಸೊ ಇದು ನನ್ನ ಮನಸ್ಸಿನ ಕೆಲವು ವಿಚಾರವನ್ನು ನಿಮ್ಮ ಹತ್ರ ಮಾಡಿದ್ದೇನೆ. ಸೊ ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಈಗ ಇವತ್ತು ನಿವೃತ್ತಿ ಹೊಂದಿದ್ರು ನಮ್ಮ ಕೆಂಪಮ್ಮ ಮತ್ತು ಗಬಸವಡಿ ಅವರದೆಲ್ಲ ನಿವೃತ್ತಿ ಜೀವನ ಒಳ್ಳೆಯದಾಗ್ಲಿ, ಅವರಿಗೆ ದೇವರು ಆರೋಗ್ಯ ಮತ್ತು ಆಯುರಾಗ್ಯ ಐಶ್ವರ್ಯ ಭಗವಂತನ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಎಲ್ರಿಗೂ ಧನ್ಯವಾದಗಳು. ಅನಿಸಿಕೆಗಳನ್ನ ಹೇಳಿದ್ದಾರೆ. ನಮ್ಮ ಶಾಖೆಯಿಂದನೂ ವಾಸ್ತವ ಮೂರ್ತಿಯವರು ಮಾತಾಡಿದ್ದಾರೆ. ಇಲ್ಲಿ ಏನೋ ಸ್ವಲ್ಪ ಅವ್ರಿಗೆ ಮಾತಾಡೋದಾಗ್ಲಿ, ಕಮಿಟಿಯಲ್ಲಿ ಹೋದವ್ರಿಗಾಗ್ಲಿ, ಕೆಲವೊಂದು ಅಧಿಕಾರಿಗಳಿಗೆ ಮಾತ್ರ ನಾವು ಯಾರು ಅನ್ನೋದು ಗೊತ್ತಿರ್ತೈತಿ. ಅಧಿಕಾರಿ ಕೆಳಮಟ್ಟದವರಿಗೆ ಅವ್ರವ್ರ ವಿಂಗಲ್ಲಿ ಕೆಲಸ ಮಾಡೋದ್ರಿಂದ ಅವ್ರ ಕಮಿಟಿಗೆ ಬರೋದಿಲ್ಲ. ಅವಳಿಗೆ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಪರರ ಚಿಂತೆ ನಮಗೆ ಕೈಯಸ್, ಅವಳಿಗೆ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅಂತೇಳಿ ತಿಳ್ಕೊಂಡಿರ್ತಾರೆ. ಈ ವೇದಿಕೆ ಮೇಲಿದ್ದವರು ಹಿರಿಯ ಅಧಿಕಾರಿಗಳು ನಮಗೆ ಕಮಿಟಿಯಲ್ಲಿ ಮತ್ತು ಅಧಿವೇಶನದಲ್ಲಿ ತುಂಬಾ ಸಹಕಾರ ಮಾಡಿದ್ದಾರೆ. ನಾವು ಯಾರು ಏನೇ ನೋಟ್ಸ್ ಕೇಳಿ ನಾವು ಅದನ್ನ ಬಿಟ್ರೆ ಇನ್ನೇನು ಕೇಳೋದಿಲ್ಲ. ವರದಿಗಾರ ಶಾಖೆಯವರು ನೋಟ್ಸ್ ಬಿಟ್ರೆ ಇಲ್ಲಿ ಯಾರು ಏನು ಕೇಳಕ್ ಹೋಗಲ್ಲ. ತಗೊಂಡ್ಬರೋದು, ಟೈಪ್ ಮಾಡೋದು, ನಾವು ಸಂಬಂಧಪಟ್ಟ ಶಾಖೆ ಕಳಿಸ್ತಾ ಇದ್ವಿ, ಎಲ್ಲಾರು ಕರ್ಕೊಂಡು ಬರ್ತೇವೆ ನಾವು. ಇಲ್ಲಿವರೆಗೆ ನಮ್ಗೆ ಮಾನ್ಯ ಕಾರ್ಯದರ್ಶಿಗಳು ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಅಧಿಕಾರಿಗಳು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದೀರಿ. ನಾವೇನೇ ಕೇಳಿದ್ರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಆಶೀರ್ವಾದದೊಂದಿಗೆ ನಾವೆಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ನಮಗೆ ಬಸವಣ್ಣವರು ನಮ್ಮ ತಾಲೂಕದವರೇ, ಹಾಗಾಗಿರೋದ್ರಿಂದ ನಾವು ಸತ್ಯವನ್ನೇ ನುಡಿಬೇಕು, ಸತ್ಯವಾಗೇ ಕೆಲಸ ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಬೇರೆ ನಮ್ಮ ಭಾವನೆಗಳನ್ನಿಲ್ಲ. ಅದಕ್ಕೆಲ್ಲದಕ್ಕೂ ನೀವು ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಮುಂದಿನ ನಿವೃತ್ತಿ ಜೀವನ ಯಶಸ್ವಿ ಆಗಲಿ ಅಂತ ನಿಮ್ಮ ಆಶೀರ್ವಾದದೊಂದಿಗೆ ನಾನು ಮಾತಾಡ್ತೀನಿ. ದೇವಿ ಚಾಮುಂಡೇಶ್ವರಿ, ನವದುರ್ಗಿಯರೆಲ್ಲರೂ ತಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತಾ, ಮೊದಲನೇದಾಗಿ ನಾನು 3 ಜನರಿಗೆ ತುಂಬಾ ಶುಭ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಅವ್ರು ಹೇಳ್ದಂಗೆ ಇವತ್ತು ನವರಾತ್ರಿ ಪೂಜೆ ಅಂದ್ರೆ ಇಡೀ ಕಚೇರಿಯಲ್ಲಿ ಎಲ್ಲಾ ಶಾಖೆಯಲ್ಲೂ ಪೂಜೆಗಳು ಮಾಡ್ತಿರ್ತಾರೆ. ಸೊ ಈ ಪೂಜೆಗಳ ಮಧ್ಯೆ ನಮ್ ರಿಟೈರ್ಮೆಂಟ್ ಫಂಕ್ಷನ್ ಅಂದ್ರೆ ಯಾರು ಬರಲ್ಲ ಮೇಡಮ್, ದಯವಿಟ್ಟು ನೀವು ಫಂಕ್ಷನ್ ಇಟ್ಕೋಬೇಡಿ, ನಿಮ್ ಚೇಂಬರ್ ಅಲ್ಲಿ ಸಿಂಪಲ್ ಆಗಿ ನಮ್ಗೊಂದು ಸನ್ಮಾನ ಮಾಡಿ ಸಾಕು ಅಂತ ಎಷ್ಟು ಹೇಳಿದ್ರು. ನಾನು ಇಲ್ಲ ನೀವು ಪೂಜೆಗಳು ಹಬ್ಬಗಳು ಬರ್ತಾ ಇರುತ್ತೆ ಪ್ರತಿ ವರ್ಷ, ಆದ್ರೆ ನಿಮ್ಮ ರಿಟೈರ್ಮೆಂಟ್ ಫಂಕ್ಷನ್ ಬಹಳ ಅಮೂಲ್ಯವಾದ್ದು ಮತ್ತೆ ನೆನಪಿಡುವಂಥದ್ದು, ಸ್ಮರಣೀಯವಾಗಿರ್ಬೇಕು. ಆದ್ರಿಂದ ಇವತ್ತು ನಾವು ಫಂಕ್ಷನ್ ಮಾಡೇ ಮಾಡ್ತೀವಿ. ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಅಭಿಮಾನ ಇದ್ದವ್ರು ಬಂದೇ ಬರ್ತಾರೆ ಪೂಜೆ ಮುಗಿಸ್ಕೊಂಡು. ಅದಕ್ಕೆ ತಾವು ಬರಲೇಬೇಕು. ನಿಮ್ ಬಗ್ಗೆ ಅವ್ರು ಮಾತಾಡೋ ಒಂದು ಅಂತಃಕರಣದಿಂದ, ಒಂದು ಪ್ರೀತಿಯಿಂದ ಏನ್ ಮಾತಾಡ್ತೀರಿ ಅದನ್ನ ನೀವು ಕೇಳಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಬಲವಂತ ಮಾಡಿ ಕರೆದೆ. ಪಾಪ ನನ್ನ ಒಂದು ಕರೆಗೆ ಅವ್ರು ಬಂದ್ರು. ಅವ್ರ 3 ಜನಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಾನು ಜಾಸ್ತಿ ಮಾತಾಡಲ್ಲ, ಎಲ್ರಿಗೂ ಆಗ್ಲೇ ಹಶ್ವಾಗ್ತಿರ್ಬೇಕು. ಪೂಜೆ ಮುಗೀತು ಮನೆಗೆ ಹೋಗೋಣ ಅಂದ್ರೆ ಇವ್ರು ಏನಪ್ಪಾ ಇನ್ನೂ ಮಾತಾಡ್ಕೊಂಡು ಕೂತಿದ್ದಾರೆ ಅನ್ಕೋಬೇಡಿ. ಮುಖ್ಯವಾಗಿ ನಾನು 3 ಜನ ಅಧಿಕಾರಿಗಳ ಬಗ್ಗೆ ಬಹಳ ಒಳ್ಳೆ ವಿಷಯಗಳಿದೆ, ಅದನ್ನ ಮಾತಾಡ್ಬೇಕು. ಎಲ್ಲರೂ ಎಲ್ಲ ವಿಷಯ ಹೇಳಿದ್ರಿ, ನಾನು ಮತ್ತೆ ಅದನ್ನ ರಿಪೀಟ್ ಮಾಡಲ್ಲ. ಕೆಂಪಮ್ಮ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಾನು ಸೆಕ್ಷನ್ ಆಫೀಸರ್ ಆಗಿದ್ದೆ, ಅವ್ರು ಸೀನಿಯರ್ ಅಸಿಸ್ಟೆಂಟ್ ಆಗಿದ್ರು. ಅವಾಗಿಂದು ನಮ್ ನಾನು ಸ್ನೇಹ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವು ಸಬಾರ್ಡಿನೇಟ್ ಅಧಿಕಾರಿ ಅನ್ಕೊಳ್ಳೋದು ಬೇರೆ, ಸ್ನೇಹ ಅಂತ ಹೇಳೋದು ಬೇರೆ. ಅವಾಗಿಂದು ನಮ್ ಸ್ನೇಹ ಇದೆ. ಅವಾಗ ನಾವು ವಿಷಯಗಳನ್ನ ಡಿಸ್ಕಸ್ ಮಾಡ್ಕೊಂಡು ಪ್ರತಿಯೊಂದು ಚರ್ಚೆ ಮಾಡ್ಕೊಂಡು ಮಾಡ್ತಾ ಇದ್ವಿ. ಆಡಳಿತ ಶಾಖೆ ಅಂದ್ರೆ ಸುಮ್ಮನೆ ಅಲ್ಲ. ಸೊ ಅಲ್ಲಿಂದನೂ ನಾವು ಒಟ್ಟಿಗೆ ಕೆಲಸ ಮಾಡಿದ್ದು. ಅದಾದ್ಮೇಲೆ ಕ್ವಶನ್ ಬ್ರಾಂಚ್, ಹೀಗೆ ಬೇರೆ ಇದ್ರಲ್ಲಿ ನಾವು ಕೆಲಸ ಮಾಡಿದೀವಿ. ನಾನು ಅವಾಗಿಂದಲೂ ಗಮನಿಸಿದ್ದೀನಿ ಅವ್ರದ್ದು ಒಂದು ಒಳ್ಳೆ ಗುಣ. ಅದ್ರಲ್ಲಿ ಆಲ್ರೆಡಿ ಒಬ್ರು ಹೇಳಿದ್ರು, ಒಂದು ಒಳ್ಳೆ ಗುಣ ಅಂದ್ರೆ ಅವ್ರಿಗೆ ವಿಷಯ ಎಲ್ರಿಗೂ ಎಲ್ಲಾನು ಗೊತ್ತಿರಲ್ಲ, ಆದ್ರೆ ಅವ್ರು ಮಾತ್ರ ಅವ್ರಿಗೆ ಬಂದ ಫೈಲ್ಗೆ ಯಾವುದೇ ಒಂದು ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ಎಲ್ಲಿಂದಾರ ಅದನ್ನ ಗೊತ್ತು ಮಾಡ್ಕೊಂಡು ಅದನ್ನ ಸರಿಯಾಗಿ ಬರೆದ್ಬಿಟ್ಟೆ ಫೈಲ್ ಕಳ್ಸೋರು. ಒಂದ್ ವೇಳೆ ಅವ್ರಿಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಅಂದ್ರೆ ಬಂದು
ಡಿಸ್ಕಸ್ ಮಾಡಿ ಅರ್ಥ ಮಾಡಿಕೊಂಡು ರೆಕಾರ್ಡ್ ಮಾಡಿಬಿಟ್ಟೆ ಕಳ್ಸೋರು ಅವರು. ಯಾವ ಫೈಲ್ನೂ ಅವ್ರು ಅಪೂರ್ಣ ಕಳಿಸ್ತಾ ಇರಲಿಲ್ಲ ಅಪೂರ್ಣವಾಗಿ. ಆದರೆ ಅದು ಎಲ್ಲ ಅವ್ರು ಎಲ್ಲರೂ ಏನು ಮಾತಾಡಿದ್ರು ಅದು ಸತ್ಯ. ಅವರು ನಾನು ಅಬ್ಸರ್ವ್ ಮಾಡಿದ್ದೀನಿ, ಅವರು ತುಂಬ ತಾಳ್ಮೆ. ಆದರೆ ಅವ್ರು ಮಾತ್ರ ಯಾವತ್ತೂ ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಕಷ್ಟ ಇರಲಿ, ಅವ್ರು ಯಾವತ್ತೂ ರೇಗಿದ್ ನೋಡಿಲ್ಲ ನಾನು. ಮತ್ತು ಎಲ್ಲ ವಿಷಯನೂ ಅವ್ರಿಗೆ ಏನಾರ ಬರೆದಾಗ ಇದು ಸರಿ ಇಲ್ಲ, ನೀವು ಈ ರೀತಿ ಯಾಕೆ ಮಾಡಿದ್ದೀರಿ, ಇದು ಇಂಟರ್ಪ್ರಿಟೇಷನ್ ಹಿಂಗೆ ಅಂದಾಗ ಬೇಸರ ಮಾಡ್ಕೊಳ್ದೆ ಅವರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದೇ ರೀತಿ ಯಾವ ರೀತಿ ಬರಿಬೇಕು, ಏನು ವಿಷಯ ಸಂಪೂರ್ಣ ಅಂದರೆ ಯಾವ ಒಂದು ಪಾಯಿಂಟ್ಸ್ ಬಿಡ್ದಂಗೆ ಪರಿಪೂರ್ಣವಾದ ಪ್ರಪೋಸಲ್ಸ್ ಹಾಕ್ತಾ ಇದ್ರು. ಅವ್ರು ಯಾರೋ ಒಬ್ರು ಹೇಳ್ದಂಗೆ LH ಕೆಲಸ ಅಷ್ಟು ಸುಲಭ ಅಲ್ಲ, ಅಂಥದ್ರಲ್ಲಿ ಅವರು ತುಂಬ ಚೆನ್ನಾಗಿ ಫೈಲೆಲ್ಲ ವರ್ಕೌಟ್ ಮಾಡಿ ಮೇಲಧಿಕಾರಿಗೆ ಸಲ್ಲಿಸ್ತಾ ಇದ್ರು. ಇನ್ನೂ ಗೊತ್ತಿರಲ್ಲ ಅಂತ ಖಂಡಿತ ಅಲ್ಲ. ರಿಪೋರ್ಟಿಂಗ್ ಬ್ರಾಂಚ್ ಭಾಳ ಮುಖ್ಯ. ನಿಮ್ಗೆ ಯಾರಿಗೂ ಅಷ್ಟು ಅವ್ರ ಬಗ್ಗೆ ಗೊತ್ತಿದೆಯೋ ಇಲ್ವೋ, ಯಾಕೆಂದ್ರೆ ಇಡೀ ನಮ್ಮ ಅಸೆಂಬ್ಲಿಯಲ್ಲಿ ನಡೆಯೋ ಪ್ರೊಸೀಡಿಂಗ್ಸ್ ಎಲ್ಲ ಅವರೇ ರೆಕಾರ್ಡ್ ಮಾಡೋದು. ಇವತ್ತು ನಿಮ್ಗೆ ನಡೀತಾ ಇರೋ ಪ್ರೊಸೀಡಿಂಗ್ಸ್ ಬಗ್ಗೆ ನಿಮ್ಗೇನೋ ಐಡಿಯಾ ಇಲ್ಲದೆ ಇರ್ಬೋದು, ಆದರೆ ಸ್ವಲ್ಪ ದಿವಸ ಆದ್ಮೇಲೆ ಆ ಪ್ರೊಸೀಡಿಂಗ್ಸ್ ಬೇಕು ಅಂದಾಗ ಮತ್ತೆ ನಾವು ರಿಪೋರ್ಟಿಂಗ್ ಬ್ರಾಂಚ್ ಕಡೆನೆ ನೋಡಬೇಕು. ಅವರು ಏನು ರೆಕಾರ್ಡ್ ಮಾಡಿ ಕೊಡ್ತಾರೋ ಅದು ದೊಡ್ಡ ಇತಿಹಾಸ ದಾಖಲೆ ಆಗುತ್ತೆ. ಆದರೆ ನಾವು ಮಾಡೋ ಇಲ್ಲಿ ಆಡಳಿತ ಆಗಲಿ ಇಲ್ಲೊಂದಾಗಲಿ ಅದು ಅಷ್ಟೊಂದು ದಾಖಲೆ ಅನ್ಸ್ಕೊಳ್ಳಲ್ಲ, ಅಂದರೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗಲ್ಲ. ಆದರೆ ಅವ್ರುಗಳು ಏನು ವರ್ಕ್ ಮಾಡ್ತಾರೆ ಅದು ಇತಿಹಾಸ ದಾಖಲೆ ಆಗಿ ಮುಂದೆ ಅದು ಪುಸ್ತಕ ರೂಪದಲ್ಲೂ ಬರುತ್ತೆ. ಯಾರ್ಯಾರೋ ಕೆಲವರು ವ್ಯಕ್ತಿತ್ವದ ಬಗ್ಗೆ ಪುಸ್ತಕ ಬರಿಬೇಕಾದ್ರೆ ಅವ್ರು ಕೊಡೋ ಪ್ರೊಸೀಡಿಂಗ್ಸು ಭಾಳ ಮುಖ್ಯ. ಸೊ ಹಾಗಾಗಿ ಅವ್ರದ್ದು ಕಾರ್ಯ ನೀವು ಎಲೆ ಮರೆ ಕಾಯ್ತಾರ, ಅವರು ಎಲ್ಲ ಮರೆಯಾಗಿ ನಿಂತ್ಕೊಂಡು ತುಂಬಾ ಪ್ರಮುಖವಾದ ಅಮೂಲ್ಯವಾದ ಕೆಲಸ ಮಾಡ್ತಾರೆ. ನಾವು